ಎದುರು ಹಿಡ್ಕೊಂಡಿದ್ದು ಈಗ ಮತ್ತೊಮ್ಮೆ ಸಮಸ್ಯೆ ಕಾರಣ ಆಗ್ಯದ ಅಂತೇಳಿ. ಯಾಕಂದರೆ ಸುರ್ಜೇವಾಲಾ ಅವ್ರು ಎದಕ್ಕೆ ಬಂದಿದ್ದರು, 40 ಶಾಸಕರನ್ನ ಭೇಟಿ ಅವ್ರನ್ನ ಏರಿ ಕೇಳಿದರು, ಒಬ್ಬರು ಒಂದು ರೀತಿ ಮಾತಾಡ್ತಾ ಇರ್ತಾರೆ. ಅದರಲ್ಲೂ ನಮ್ಮ ಮೀಡಿಯಾ ಪರ್ಸನ್ಸ್ ಅಂತ ತಮಗೆ ಹೆಂಗೆ ಬೇಕು ಹಂಗೆ ಅನಾಲಿಸಿಸ್ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದರದ್ದು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಒಟ್ಟಿನಲ್ಲಿ ಯಾವಾಗ ಗೊಂದಲದಿರಬೇಕು, ಗೊಂದಲ ಇದ್ದಷ್ಟು ನಮಗೆ ಲಾಭ ಆಗ್ತದೆ ಅನ್ನೋಂಥ ಪತ್ರಿಕಾ ಮಾಧ್ಯಮದ ಕೆಲಸ, ಅದೇ ಕಾಲಕ್ಕೆ ಮೀಡಿಯಾದ ಜೊತೆಗೆ ನಮ್ಮ ರಾಜಕಾರಣಿಗಳು ಸಹಿತ ಇದೇ ಕೆಲಸಗಳು. ಯಾಕಪ್ಪ ಅಂತಂದರೆ ಇದ್ರ ನೋಡಿ ಬೇರೆ ಏನಿಲ್ಲ ಇಲ್ಲೇ ಅನ್ನುವಂಥದ್ದು. ಆದರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನಿಮಗೆ ಗೊತ್ತಿದ್ದಂಗೆ ಬಡತನ ಅಂತ ಸಾಕಷ್ಟು ನಮ್ಗೆ ಕೊರತೆ ತಿನ್ನುವಂಥದ್ದು, ಜೊತೆಗೆ ಎಜುಕೇಷನ್ ನಮಗೆಲ್ಲರೂ ಸಿಗ್ತಾನೋ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಮಧ್ಯಾಹ್ನ ಬಿಸಿ ಊಟ ಕೊಟ್ಟಿವಿ, ಹುಡುಗರು ಬರ್ತಾರೆ, ಬಿಸಿ ಊಟ ಕೊಟ್ಟು ಊಟಕ್ಕೆ ಬರ್ತಾರೆ ಇಲ್ಲ ಅಂತಲ್ಲ, ಆದರೆ ಜ್ಞಾನ ಹೆಚ್ಚಿಕೊಳ್ಳುವಂಥ ಜ್ಞಾನ ಹೆಚ್ಚು ಮಾಡುವಂಥ ಕೆಲಸಗಳು ಅಲ್ಲಿ ಆಗ್ತಾ ಇದ್ದಾವೆ. ಯಾಕಂದ್ರೆ ನಾವು ಒಟ್ಟಾರೆಯಾಗಿ ಶಿಕ್ಷಣ ಖರ್ಚು ಮಾಡಿದ್ರೆ 1-2% ಅಂದರೆ ಶಿಕ್ಷಣ ಹೆಂಗೆ ಉದ್ಧಾರ ಆಗ್ತದೆ. ಅದೇ ಕಾಲಕ್ಕೆ ಆರೋಗ್ಯ ಹೆಂಗೆ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯದ? ಕೇವಲ 5 kg ಅಕ್ಕಿ ಕೊಟ್ಟರೆ ಎಲ್ಲರೂ ಆರೋಗ್ಯ ಬಂದುಬಿಡ್ತಾ, 10 kg ಅಕ್ಕಿ ಕೊಟ್ಟರೆ ಎಲ್ಲರೂ ಆರೋಗ್ಯ ಬಂದುಬಿಡ್ತಾ ಅನ್ನೋದು ನಾವು ವಿಚಾರ ಮಾಡಬೇಕಾಗ್ಯದ. ಅಡ್ಡಿಲ್ಲ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯದು ಅನ್ನೋನು, ಆದರೆ ಇಂಪ್ರೂವ್ ಎಷ್ಟು ಮಟ್ಟಿಗೆ ಆಯಿತು, ಏನೇನಾಯಿತು ಅಂಥ ವಿಷಯಗಳನ್ನ ಚರ್ಚೆ ಮಾಡೋದು. ಇವತ್ತು ನಾವು ಏನು ನೋಡ್ತಾ ಇದ್ದೀವಪ್ಪ ಅಂತಂದರೆ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಎಷ್ಟು ಶಾಸಕರನ್ನ ಹಿಡಿದಿಟ್ಟುಕೊಂಡಿದ್ದಾರೆ, ಹೆಂಗೆ ಎಬ್ಬಿಸ್ಕೊಂಡು ಬರ್ತಾರೆ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ನಡೀತಿರ್ತದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯರು